ಇದು ಕುರ್ವ ಐಲ್ಯಾಂಡ್ ನಾವು ಬಂದಿರೋದೀಗ. ಬಟ್ 3:30ಗೆ ಟಿಕೆಟ್ಸ್ ಕ್ಲೋಸ್ ಅಂತೆ. ನವೀನ್ ಪೀಕೋ ಅದೇ ನವೀನ್. ಹೌದು. ವೆಲ್ಕಮ್ ಟು ಕುರ್ವ ಇಕೋ ಟೂರಿಸಂ ಸೆಂಟರ್. ಏನೇನಿದೆ ಇಲ್ಲಿ? ನಡ್ಕೊಂಡು ಹೋಗೋಕ್ಕೆ ತುಂಬ ಇದೆ. ಸದ್ಯ ಹೆಂಗೋ ಒಳಗೆ ಹೋಗಂತ ಅಂದಲ್ಲ ಅವನು. ಅದು ನಮ್ಮ ಕರ್ನಾಟಕದ ಪವರ್ ಬ್ರೋ. ಕನ್ನಡಿಗ ಅಂತರ ಕರ್ನಾಟಕ ಅಂತ ಹೇಳಿದಕ್ಕೆ ಆಯ್ತು ಹೋಗಿ ಬನ್ನಿ ಅಂತಂದರು. ರಾಫ್ಟಿಂಗ್ ಅಲ್ಲಿ ಜನ ಇರಬೇಕಲ್ವಾ? ಹೌದು. ಜನ. ಓ ಬ್ಯಾಂಬೂ ಅಲ್ಲ ಇದೆಲ್ಲ ರಾಫ್ಟಿಂಗ್. ಇದನ್ನು ಹಗ್ಗ ಎಲ್ಬೇಕೆಲ್ಲ ಕಟ್ಟಿಯಲ್ಲ ಅಂದರೆ ಗ್ರಿಪ್ಪಿಗ ಏನದು ಹಗ್ಗ ಎಲ್ಲ ಪೂರ್ತಿ ಬ್ಯಾಂಬೂದಿದು ರಾಫ್ಟಿಂಗ್ ಅಂದರೆ. ನಮ್ಮ ಕನ್ನಡ ಬರುತ್ತೆ ಅಂತಾರೆ, ಯಾಕೆ ನಚ್ಕೊಂತೀರಾ? ಸ್ವಲ್ಪ ಗೊತ್ತಿರೋದು. ಸ್ವಲ್ಪ ನಾನು ಹೇಳ್ತೀನಿ, ಕೊರ್ಚು ಅರಿಯೋ ಮಲಯಾಳಂ. ಇದು ಆಕ್ಚುಲಿ ಚೆನ್ನಾಗಿರೋ ಕಡೆಗೆ ಏನಿದೆ? ಹೌದು, ಆ ಕಡೆ ಏನಿಲ್ಲ, ನ್ಯಾಚುರಲ್ ಆಗಿ ಇರೋದು. ಹಿಂದೆ ಚಿಕ್ಕ ಐಲ್ಯಾಂಡ್ ಎಲ್ಲ ಇದೆ, ನೀರ ತಲೆಯುವುದು ಅಷ್ಟಲ್ಲ. ನೀವು ಯಾರಾದರೂ ಕುರ್ವ ಐಲ್ಯಾಂಡಿಗೆ ಬರೋದಾದ್ರೆ 3:30 ಒಳಗೆ ಬನ್ನಿ. 3:30ಗೆ ಟಿಕೆಟ್ಸ್ ಕ್ಲೋಸ್. 200 years old ಮನೆಗಳೆಲ್ಲ ಇದೆ ಇಲ್ಲಿ. ಇಲ್ಲ, ಹೌದು. ಕುರ್ವ ಹಿಲ್ಸ್ ಅಂತ ರಿಸಾರ್ಟ್ ಇದಾ ರೆಸಾರ್ಟಾ ನಿಮ್ದಾ? ಹೌದು, ನನ್ನ ಫ್ರೆಂಡ್ದು. ಅದ್ರ ನಿಮ್ದು ಶೇರ್ ಇದೆನಾ? ಇಲ್ಲ, ನನಗಿಲ್ಲ. ಇದು ಕುರ್ವ ಹಿಲ್ಸ್ ಇನ್ ಫಾರೆಸ್ಟ್ ಸ್ಟಾರ್ಟೆಡ್. ಮತ್ತೆ ಫಾರೆಸ್ಟಾ? ಹೌದು. ಅವಾಗಲೇ ಬಂದ್ವಲ್ಲ ಅದ ಅಲ್ಲಲ್ಲ? ಅಲ್ಲಲ್ಲ, ಇದು ಬೇರೆ, ಅದರ್ ಸೈಡ್ ಇದು. ಇದು ಬೇರೆನಾ? ನವೀನ್ ಪೀಕೋ ಅದೇ ನವೀನ್. ಹೌದು. ನೋಡ್ತಲ್ಲ ಕಾರು. ವೆಲ್ಕಮ್ ಟು ಕುರ್ವ ಇಕೋ ಟೂರಿಸಂ ಸೆಂಟರ್. ಫೀಲ್ ಅನ್ಸುತ್ತಲ್ಲ, ಸುತ್ತ ಹಿಂಗೆ ಕವರ್ ಆಗಿದೆ ಫಾರೆಸ್ಟ್. ಅವರನ್ನ ಪಾರ್ಕ್ ಮಾಡಿ ಕೇಳಿ ನೋಡೋಣ. ಯಾವ ಕಡೆಯಿಂದ ಎಂಟ್ರೆನ್ಸ್? ಅಲ್ಲೇ ಕ್ಲೋಸ್ ಆಗಿದೆ ಅಲ್ಲ. ಹಾಯ್. ಏ ಕಲ್ಲೆ ಬಾ. ಇದು ಕುರ್ವ ಐಲ್ಯಾಂಡ್ ನಾವು ಬಂದಿರೋದೀಗ. ಬಟ್ 3:30ಗೆ ಟಿಕೆಟ್ಸ್ ಕ್ಲೋಸ್ ಅಂತೆ. ಟಿಕೆಟ್ಸ್ ಇದ್ದಿದ್ರೆ ಒಳಗೆಲ್ಲ ಹೋಗ್ಬೋದಾಗಿತ್ತು. ಬೋಟಿಂಗ್ ಎಲ್ಲ ಇತ್ತಂತೆ, ತೆಪ್ಪ ರೈಡಿಂಗು ಮತ್ತು ಇನ್ನೂ ಏನೇನೋ ಹೇಳಿದರು. ಬಟ್ ಈಗ ಕ್ಲೋಸ್ ಆಗಿದೆ ಅಂತೆ. ಬಟ್ ನಾನು ಅವ್ರಿಗೆ ಹೇಳಿದೆ, ಕರ್ನಾಟಕದಿಂದ ಬಂದಿರೋದು, ಏನಾದರೂ ಟ್ರೈ ಮಾಡಿ ಟಿಕೆಟ್ಸ್ ಕೊಡೋಕ್ಕೆ ಅಂತ. ಟಿಕೆಟ್ಸ್ ಏನು ಕೊಡಲಿಲ್ಲ, ಬಟ್ ಅಲ್ಲಿ ತನಕ ಒಳಗೆ ಹೋಗಿ ಬನ್ನಿ ಅಂತ ಹೇಳಿದರು. ಸೊ ಒಳಗೆ ಹೋಗ್ತಾ ಇದ್ದೀವಿ, ನೋಡೋಣ ಏನೇನು ಕಾಣುತ್ತೆ. ಓಯ್ ಬಾ, ನೀನು ಬರ್ತೀಯಾ? ಯಾಕೆಂದರೆ ಮತ್ತೆ ವೈನಾಡಿಗೆ ನಾವು ಯಾವಾಗ ಬರಬೇಕೋ ಗೊತ್ತಿಲ್ಲ. ಇಲ್ಲಿ ತನಕ ಬಂದು ನೋಡಿಲ್ಲ ಅಂದರೆ ಬೇಜಾರಾಗುತ್ತೆ. ಏನೇನಿದೆ ಇಲ್ಲಿ? ಬೋಟಿಂಗು, ನಡ್ಕೊಂಡು ಹೋಗೋಕ್ಕೆ ತುಂಬ ಇದೆ. ಏನು ಹೇಳ್ತೀಯ? ಏನಂತ? ಏನಾದರೂ ತಿನ್ನೋಕ್ಕೆ, ಗುಡಿಗೆ ಏನಾದರೂ ಬೇಕಂದ್ರೆ. ಅವ್ರಿಗೆ ವ್ಯಾಪಾರ ಆಗ್ಬೇಕಲ್ಲ. ಹೌದು, ಕ್ಲೋಸಿಂಗ್ ಟೈಮು, ಇನ್ನೂ ಯಾರು ಬಿಸಿನೆಸ್ ಅವ್ರದ್ದು. ಸದ್ಯ ಹೆಂಗೋ ಒಳಗೆ ಹೋಗಂತ ಅಂದಲ್ಲ ಅವನು. ಅದು ನಮ್ಮ ಕರ್ನಾಟಕದ ಪವರ್ ಬ್ರೋ. ಕರ್ನಾಟಕ ಅಂತ ಹೇಳಿದಕ್ಕೆ ಆಯ್ತು ಹೋಗಿ ಬನ್ನಿ ಅಂತಂದರು. ಜಿಪ್ ಲೈನ್ ಎಲ್ಲ ಇದೆನಾ? ಹೆಂಗೆ ಜಿಪ್ ಲೈನ್ ಅಲ್ಲ, ಅದೇನೋ ಫೋಟೋ എടുത്തോണതാ. ടിക്കറ്റ് 3:30ക്ക് തീരൂല്ലേ? ಟೈಮಿಂಗ್ಸ್ ನಮಗೆ ಗೊತ್ತಿಲ್ಲ. ഇത് ഈ റാഫ്റ്റിങ്ങിന് എത്ര രൂപ ടിക്കറ്റ്? ಅದು 400 രൂപയാണ് മിനിമം. ರಾಫ್ಟಿಂಗ್ ಅಲ್ಲಿ ಜನ ಇರಬೇಕಲ್ವಾ? ಹೌದು. ಜನ. ಓ ಬ್ಯಾಂಬೂ ಅಲ್ಲ ಇದೆಲ್ಲ ರಾಫ್ಟಿಂಗ್. റാഫ്റ്റിംഗ്. ಇದನ್ನು ಹಗ್ಗ ಎಲ್ಬೇಕೆಲ್ಲ ಕಟ್ಟಿಯಲ್ಲ ಅಂದರೆ ಗ್ರಿಪ್ಪಿಗ ಏನದು ಹಗ್ಗ ನೋಡಿ ಎಲ್ಲ ಕಡೆ ಕಟ್ಟಿದಿರಲ್ಲ. ಎಲ್ಲ ಪೂರ್ತಿ ಬ್ಯಾಂಬೂದಿದು ರಾಫ್ಟಿಂಗ್ ಅಂದರೆ. ನಾವು ದಾಂಡೇಲಿಯಲ್ಲೆಲ್ಲ ರಾಫ್ಟಿಂಗ್ ಮಾಡಿದ್ದೀವಲ್ಲ, ಅಲ್ಲೆಲ್ಲ ಅದು ಬಲೂನ್ ಟೈಪ್ ಬರುತ್ತಲ್ಲ. ಹಾಂ, ಪೂರ್ತಿ ಬ್ಯಾಂಬೂಸಲ್ಲೇ ಮಾಡಿರ್ತಿದ್ನಲ್ಲ. ಒಂದು ಕುತ್ಕೊಳ್ಳೋ ಟೇಬಲ್ ಆಗಿರ್ಬೋದು, ಎಷ್ಟು ನೀಟಾಗಿ ಮಾಡಿದ್ರೆ ನೋಡಿದ್ನೆಲ್ಲ. ಹಾಗೆ ಮಾತಾಡ್ತಿರಲ್ಲ ಸ್ವಾಮಿ. ಕನ್ನಡ ಸ್ವಲ್ಪ ಗೊತ್ತಿಲ್ಲ. ಬಟ್ ಅಲ್ಲಿ ನೀಟಾಗೆ ಮಾತಾಡಿದ್ರಪ್ಪ, ಈಗ ನಂಗೆ ಅನಿಸ್ಲಿಲ್ಲ. ಬಾರ್ಡರ್ ಅಲ್ಲ. ಹಾಂ, ಬಾರ್ಡ್ರಲ್ಲಿರೋ ಸಿಟೀಸು ಎಲ್ಲ ವಿಲೇಜಸ್ ಎಲ್ಲ ಚೆನ್ನಾಗಿ ಕಲಿತಾರೆ. ಆ ಕಡೆ ಅವ್ರ ಲ್ಯಾಂಗ್ವೇಜ್ ಕಲಿತಾರೆ, ಈ ಕಡೆ ಲ್ಯಾಂಗ್ವೇಜ್ ಕಲಿತಾರೆ. ನಮ್ಮ ಕನ್ನಡ ಬರುತ್ತೆ ಅಂತಾರೆ, ಯಾಕೆ ನಚ್ಕೊಂತೀರಾ? ಸ್ವಲ್ಪ ಗೊತ್ತಿರೋದು.
ಸ್ವಲ್ಪ ಸ್ವಲ್ಪ ನಾನು ಹೇಳ್ತೀನಿ ಖರ್ಚು ಅರಿಯೋ ಮಲಯಾಳಂ ಇದು ಆಕ್ಚುಲಿ ಚೆನ್ನಾಗಿರೋ ಬ್ರೋ ನೋಡಿ ಸ್ವಲ್ಪ ವೀಡಿಯೋಸ್ ಫೋಟೋಸ್ ತಗೊಳ್ಳಿ. ಮತ್ತೆ ವೈನಾಡಿಗೆ ನಾನು ಯಾವಾಗ ಬರಬೇಕೋ ಗೊತ್ತಿಲ್ಲ, ಬರ್ತೀನಿ ಇಲ್ಲ ಅನ್ನೋದು ಗೊತ್ತಿಲ್ಲ. ಅಲ್ಲ ಗೊತ್ತಿರಲಿಲ್ಲ ನಮಗೆ ಟೈಮ್ ಇದೆ ಟೈಮಿಂಗ್ಸ್ ಗೊತ್ತಿದ್ರೆ ನಾವು ಬೇಗನೆ ಬರ್ತಿದ್ವಿ. ಯಾವ ನದಿ ಇದು? ಕಬಿನಿನೇನಾ? ಏನು ವೈನಾಡು ಪೂರ್ತಿ ಕಬಿನಿ ಒಂದೇನಾ ಹೆಂಗೆ? ಈ ಸೈಡಲ್ಲಿ ಇದೆ ಇರೋದು. ಹಾಂ, ಅದು ಬಿಟ್ಟರೆ ಮತ್ತೆ ಬೇರೆ ಎಲ್ಲ ಇಷ್ಟೊಂದು ದೊಡ್ಡದಿಲ್ಲ. ಕಬಿನಿನೇ ದೊಡ್ಡದಲ್ವಾ? ಏನು ಹೆಸರು? ನನ್ನ ಹೆಸರು ಬಿನು. ಹಾಂ? ಬಿನು. 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 ಹ್ಞೂ. ಓ, ನೀವು ಮನು, ಇವರು ಬಿನು. ಬರೀ ಇಂಥದೆಯಾ? ಚೆನ್ನಾಗಿದೆ. ಯಾವ ಊರು ನಿಮ್ಮದು? ಇದೆ ಇವರು. ಇದೇ ಊರಾ? ಓ, ಬಾರ್ಡರ್ ಅಲ್ವಾ, ಹಂಗಾಗಿ ಕನ್ನಡ ಚೆನ್ನಾಗಿ ಮಾತಾಡ್ತೇವೆ. ಇನ್ನು ನಾನು ಇದ್ರ ಮುಂಚೆ ಕರ್ನಾಟಕ ಶುಂಠಿ ಕೆಲಸಕ್ಕೆಲ್ಲ ಹೋಗಿದ್ದೆ. ಶುಂಠಿ ಕೆಲಸಕ್ಕೆ ಎಲ್ಲಿ? ಮೈಸೂರು, ಹಾಂ. ವೀರಸ್ಪೇಟೆ, ಮಡಿಕೇರಿ, ಓಹೋ. ಗೋಣಿಕೊಪ್ಪ. ಹಾಂ. ಎಷ್ಟು ವರ್ಷ ಇದ್ರೆ ಕರ್ನಾಟಕದಲ್ಲಿ? ಕನ್ನಡದಲ್ಲಿ ಎಷ್ಟು ವರ್ಷ? ಸುಮಾರು ವರ್ಷ ಇದ್ದೆ. ಹ್ಞೂ. ಇಲ್ಲಿಂದ ಹಿಂದೆ ಮತ್ತೆ ಹೋಗಿ ನಿಮ್ಮೂರಿಗೆ ಬಂದ್ರೆ ವಾಪಸ್ಸು? ಮತ್ತೆ ನಾವು ವಾಪಸ್ ಇಲ್ಲಿಗೆ ಬರ್ತೀವಿ. ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯ್ತು ಈಗ? ಇಲ್ಲೇ ಇರೋದು, ಇಲ್ಲೇ ಹುಟ್ಟಿ ಬೆಳೆದಿದ್ದು. ಅಲ್ಲಲ್ಲ, ಕರ್ನಾಟಕಕ್ಕೆ ಹೋಗಿ ಬಂದಮೇಲೆ ವಾಪಸ್ ಬಂದು ಬಂದ್ಬಿಟ್ಟು ಒಂದು 10-30 ವರ್ಷ ಮೇಲೆ ಆಗಿತ್ತು. ಆ ಕಡೆಗೆ ಏನಿದೆ? ಹೌದು, ಆ ಕಡೆ ಏನಿಲ್ಲ, ನ್ಯಾಚುರಲ್ ಆಯ್ತು ಇರೋದು. ಹ್ಞೂ. ಹಿಂದೆ ಚಿಕ್ಕ ಐಲ್ಯಾಂಡ್ ಎಲ್ಲ ಇದೆ, ನೀರ ತಲಲ್ಲಿ ಇರೋದು ಅಷ್ಟೇ. ಅಷ್ಟಲ್ಲ. ಆ್ಯಕ್ಚುಲಿ ಕುರುವ ಐಲ್ಯಾಂಡಲ್ಲಿ ಮೇನ್ ಇರೋದೆ, ನಾವು ಈ ಕಡೆಯಿಂದ ಆ ಕಡೆ ದಡಕ್ಕೆ ಹೋಗಿ ಒಳಗಡೆಗೆ ಡೆನ್ಸ್ ಫಾರೆಸ್ಟ್ ಇದೆ, ಅಲ್ಲಿ ಪೂರ್ತಿ ಒಳಗೆಲ್ಲ ವಾಕ್ ಮಾಡ್ಬೋದಂತೆ. ಮತ್ತು ಇಲ್ಲಿ ಮೊಸಳೆಗಳು ಜಾಸ್ತಿ ಇದಾವಂತೆ. ಮತ್ತು ನೀರಲ್ಲಿ ಏನಾದ್ರು ಕಾಲಿಟ್ಟರೆ ಸಣ್ಣ ಮೀನೆಲ್ಲ ಬಂದು ಕಾಲಿಗೆ ಕಚ್ಚೋದು ಅವೆಲ್ಲ ಆ ಥರ ಎಲ್ಲ ಚೆನ್ನಾಗಿದೆ. ಅಲ್ಲಲ್ಲಿ ಸಣ್ಣ ಪುಟ್ಟ ಐಲ್ಯಾಂಡ್ಸ್ ಎಲ್ಲ ಇದೆ. ಬಟ್ ನಾವು ಲೇಟಾಗಿ ಬಂದಿದ್ದೀವಿ, ಕೇಳಿದ್ವಿ, ರಿಕ್ವೆಸ್ಟ್ ಮಾಡಿದ್ವಿ, ಬಟ್ ಇಲ್ಲ ಅಂತಿದ್ದಾರೆ. ನೀವು ಯಾರಾದರೂ ಕುರ್ವ ಐಲ್ಯಾಂಡಿಗೆ ಬರೋದಾದ್ರೆ 3:30 ಒಳಗೆ ಬನ್ನಿ. 3:30ಗೆ ಟಿಕೆಟ್ಸ್ ಕ್ಲೋಸ್. ಇವರೆಲ್ಲ ಡ್ಯೂಟಿಗೆ ಹೋದಂಥವ್ರು, ಸ್ಟಾಫ್ ಅಂದರೆ ಇಲ್ಲಿ ಕುರ್ವ ಐಲ್ಯಾಂಡ್ಸಲ್ಲಿ ಕೆಲಸ ಮಾಡೋವಂಥವ್ರು ಎಲ್ಲ ರಿಟರ್ನ್ ಆಗ್ತಿದ್ದಾರೆ ನೋಡಿ. ನನಗೆ ಸಿಗಲಿಲ್ಲ ನೋಡೋಂಥ ಭಾಗ್ಯ. ಅಟ್ಲೀಸ್ಟ್ ಇಲ್ಲಿ ತನಕ ಆದರೂ ವೀಡಿಯೋಸ್ ಫೋಟೋಸ್ ತಕ್ಕೋ ಅಂತ ಹೇಳಿದರು, ಅದಕ್ಕೆ ಇಲ್ಲಿಗೆ ಬಂದೆ. ಅಲ್ಲಿ ಒಳಗೆ ಹೋಗೋಕ್ಕೆ ಆಗೋಲ್ಲ. ಪರ್ ಹೆಡ್ ಒಬ್ಬರಿಗೆ 220 rupees ಇರಬೇಕು ಟಿಕೆಟ್. ನೀವು ಯಾರಾದರೂ ಕುರ್ವ ಐಲ್ಯಾಂಡಿಗೆ ಬಂದರೆ, ಕೇರಳಕ್ಕೆ ಬಂದಾಗ, ಎಸ್ಪೆಷಲಿ ವೈನಾಡಿಗೆ ಬಂದಾಗ 3:30 ಒಳಗೆ ಬನ್ನಿ. ಇದು ಒಂಥರ ಚೆನ್ನಾಗಿದೆ. ಇದು ಕೋಲಕ್ಕೆಲ್ಲ ಏನಿಲ್ಲ, ರಾಫ್ಟಿಂಗಲ್ಲಿ ಹಗ್ಗ ಕಟ್ಟಿ ಹಗ್ಗದಲ್ಲಿ ಎಳ್ಕೊಂಬರ್ತೇವ್ರೆ. ಅಲ್ಲಲ್ಲಿ ಹಗ್ಗ ಎಲ್ಲ ಕಟ್ಟಿರಲ್ಲ, ಅದನ್ನ ಹಿಡ್ಕೊಂಡು ಎಳೀತಾರೆ ರಾಫ್ಟ್ನ. 4:15 ಬೆಳಗ್ಗೆ 9 ಸ್ಟಾರ್ಟ್. ಟೂರಿಸ್ಟ್ಸ್ ಎಲ್ಲ ಬಂದ್ರಾ? ಎಲ್ಲ ಹೋಗಿದ್ದಾರಾ? ಯಾರೂ ಇಲ್ವಾ? ಇವರಷ್ಟೇ ಇದ್ದಿದ್ದಾ ಈಗ? ಓಕೆ. ಏನದು ಕ್ಯಾನ್ಸು ಗೀನ್ಸ್ ಎಲ್ಲ ಹಿಡ್ಕೊಂಡು? ಓ, ಕುಡಿಲಿಕ್ಕ ನೀರಿಗೆ ಕ್ಯಾನ್ಸ್ ಎಲ್ಲ ನೀರು? ಓ ಹಾಂ. ಇವತ್ತು ವೀಕ್ ಡೇ ಅಲ್ಲ, ಹಂಗಾಗಿ ಜನ ಕಮ್ಮಿ. ಹಾಂ, ಪ್ಲಾಸ್ಟಿಕ್ ಬಾಟ್ಲು ತೊಗೊಂಡು ಹೋಗಿಲ್ಲ. ಅದು ಬೆಸ್ಟ್ ಬಿಡಿ, ಅದು ಇಲ್ಲ ನಮ್ಮ ಜನ ಸರಿ ಇಲ್ಲಂತಲ್ಲ, ಎಲ್ಲ ಕಡೆ ಹೋದ್ರೆ ಹಾಳು ಮಾಡಿಕ್ತಾರೆ. ಕ್ಯಾಮ್ರಾ ಹೋದ್ಮೇಲೆ ಹಾಯ್ ಅಂತೀರ ನೀವು? ಆಯ್ತು ಸ್ವಾಮಿ. ಇವರೆಲ್ಲ ಡ್ಯೂಟಿ ಮುಗಿಸ್ಕೊಂಬಂದವ್ರೆ. 4:15ಗೆ ಡ್ಯೂಟಿ ಮುಗೀತಂತೆ, ಬೆಳಗ್ಗೆ 9:30ಇಂದ. ಇವ್ರನ್ನ ನೋಡಿ ಖುಷಿ ಪಡ್ಬೇಕಷ್ಟೇ. ಈಗ ನಾವು ಮರ ನಿಜವಾಗ್ಲೂ ಬಿದ್ದಿದ್ದೇನಾ ಅಥವಾ ಎಷ್ಟು ದೊಡ್ಡದಿದೆ ಬ್ರೋ ಇದು? ಬಾಬು, ಎಷ್ಟು ವರ್ಷದ್ದು ಹಳೆಯ ಮರ ನೋಡಿ ಹೆಂಗಿದೆ. ಬೇರ್ಸ್ ಎಲ್ಲ ಇಷ್ಟು ದಪ್ಪ ಇದೆ.